ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಯೆಶಾಯ 57ನೇ ಅಧ್ಯಾಯ 18ನೇ ವಚನ. ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಿಗೆ ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಎಷ್ಟು ಜನರು ರೋಗದಲ್ಲಿ, ಎಷ್ಟು ಜನರು ದುಃಖಿತರಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ನಿಮ್ಗೆ ಶುಭ ವರ್ತಮಾನ, ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ, ನಮ್ಮನ್ನು ನಿಮ್ಮನ್ನು ದೇವರು ಸ್ವಸ್ಥ ಮಾಡಿ ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ನಮ್ಮ ಕುಟುಂಬದಲ್ಲಿ ರೋಗದಲ್ಲಿ ಬಿದ್ದಂತ ನಮ್ಮ ಜೀವಿತವನ್ನು ದೇವರು ಸ್ವಸ್ಥ ಮಾಡ್ತಿದ್ದಾರೆ. ಅದು ಯಾವುದೇ ಒಂದು ರೋಗ ಆಗಿರ್ಬೋದು, BP, ಶುಗರ್, ಥೈರಾಯ್ಡ್, ಪ್ರತಿಯೊಂದು ಎಲುಬು ನೋವುಗಳು, ಅನೇಕ ದಿವಸದಿಂದ ನಾವು ಬಿದ್ದಂತ ಸ್ಥಿತಿಯಲ್ಲಿ ಇದ್ದೇವು, ನಮ್ಗೆ ರೋಗ ಸ್ವಸ್ಥತೆನೇ ಆಗ್ತಾ ಇಲ್ಲ ಅಂತೇಳಿ ನೀವು ಚಿಂತಿಸ್ತಾ ಇದ್ದೀರಾ ಪ್ರಿಯರೇ. ಆದ್ರೆ ಭಯ ಪಡಬೇಡಿ, ದೇವರು ನಮ್ಮನ್ನು ನಿಮ್ಮನ್ನು ಸ್ವಸ್ಥ ಮಾಡಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮ್ಗೆ ವಾಗ್ದಾನ ಮಾಡ್ತಿದ್ದಾರೆ. ಮತ್ತು ಅವರಲ್ಲಿಯೂ ದುಃಖಿತರಿಗೆ ಆದರಣೆ ಪ್ರತಿಫಲವನ್ನು ಕೊಡುವೆನು. ಮತ್ತೆ ದೇವರು ನಮಗೆ ನಮ್ಮಲ್ಲಿದ್ದಂಥ ದುಃಖವು ಆದರಣೆಯಾಗಿ ಪ್ರತಿಫಲ ಕೊಡುವಂತ ದೇವರಾಗಿದೆ ಪ್ರಿಯ. ನಮ್ಮ ಜೀವಿತದಲ್ಲಿ ದುಃಖದ ದಿನಗಳಂದ್ರೆ ಅದು ಕುಟುಂಬ ಸಮಸ್ಯೆಗಳು, ಮಕ್ಕಳ ವಿಷಯದಲ್ಲಿ ನಾವು ದುಃಖಿಸ್ತಾ ಇರ್ತೇವೆ. ನಮ್ಮ ಕುಟುಂಬವು ಯಾವುದೇ ಒಂದು ಸಮಸ್ಯೆಲಿದೆ ಅಂತ ದುಃಖಿಸ್ತಾ ಇರ್ತೇವೆ. ನಮ್ಮ ಕುಟುಂಬವನ್ನು ಉನ್ನತ ಸ್ಥಾನದಲ್ಲಿ ಇಲ್ಲ ಅಂತ ದುಃಖಿಸ್ತಾ ಇರ್ತೇವೆ. ನಮ್ಮ ಮಕ್ಕಳ ವಿಷಯದಲ್ಲಿ, ಎಜುಕೇಶನ್ ವಿಷಯದಲ್ಲಿ, ನಮ್ಮ ಕುಟುಂಬದ ಸಲುವಾಗಿ ನಾವು ಅನೇಕ ರೀತಿಯಾಗಿ ದುಃಖದಲ್ಲಿ ಜೀವಿಸ್ತಾ ಇರ್ತೇವೆ ಪ್ರಿಯರೇ. ಆದ್ರೆ ದೇವರು ನಮ್ಗೆ ವಾಗ್ದಾನ ಮಾಡ್ತಿದ್ರೆ, ದುಃಖಿತರಿಗೆ ಆದರಣೆಯಾಗಿ ಪ್ರತಿಫಲವನ್ನು ಕೊಡುವೆನು. ದುಃಖದಲ್ಲಿದ್ದಂತ ನಮ್ಮ ಜೀವಿತನು ದೇವರು ನಮ್ಗೆ ಆದರಣೆ ಕೊಡುವಂತ ದೇವರು. ಯಾವುದಂದ್ರೆ, ಯಾವ ವಿಷಯದಲ್ಲಿ ದುಃಖಿಸ್ತಾ ಇರ್ತೀವೋ ಆ ವಿಷಯದಲ್ಲಿ ನಮ್ಗೆ ಆದರಣೆ ಅಂದ್ರೆ ನಮ್ಗೆ ಸಹಾಯಕನಾಗಿ, ನಮ್ಗೆ ಒಳ್ಳೆ ಸಹಾಯಕನು, ಒಳ್ಳೆ ನಮ್ಗೆ ಕೃಪೆ ತೋರಿಸಿ ನಮ್ಗೆ ಆದರಣೆ ನೀಡಿ ಆತ ನಮ್ಗೆ ಅದ್ರ ಪರವಾಗಿ ನಮ್ಗೆ ಪ್ರತಿಫಲವನ್ನು ಕೊಡುವಂತ ದೇವರು. ಎಷ್ಟು ಅದ್ಭುತ ರೀತಿಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ರೋಗವನ್ನು ಸ್ವಸ್ಥ ಮಾಡಿ ಅದರಿಂದ ಪ್ರತಿಯೊಂದು ರೋಗದಿಂದ ಬಿಡಿಸಿ ನಮ್ಮ ನಡೆಸುತ್ತಾ, ಮತ್ತು ನಮ್ಗೆ ಅದರಿಂದ ದುಃಖಿತಾಗಿಂದ ನಮ್ಮ ದುಃಖಿತರಿಂದ ಬಿಡಿಸಿ ಮತ್ತೆ ನಮ್ಗೆ ಆದರಣೆ ನೀಡಿ ಅದರ ಪರವಾಗಿ ಮತ್ತೆ ಪ್ರತಿಫಲವನ್ನು ಕೊಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯ ಎಷ್ಟು ಜನರು ನೀವು ಭಯ ಪಡ್ತಾ ಇದ್ದೀರೋ, ರೋಗಗಳು ಹೋಗ್ತಾ ಇಲ್ಲ, ಅದೇ ನಮ್ಮ ಜೀವಿತದಲ್ಲಿ ದುಃಖ ದಿನಗಳು, ಅವೇ ನಮ್ಗೆ ಆದರಣೆ ಇಲ್ಲದಂತ ಸ್ಥಿತಿಗಳು, ನಮ್ಮ ಜೀವಿತದಲ್ಲಿ ಇನ್ನು ಏನ್ ಮಾಡಿದ್ರು ನಮ್ಗೆ ಅಭಿವೃದ್ಧಿ ಇಲ್ಲ, ನಮ್ಗೆ ಆಶೀರ್ವಾದ ಇಲ್ಲ ಅಂತೇಳಿ ನೀವು ಭಯ ಪಡ್ತಿದ್ದಾರೆ ಪ್ರಿಯರೇ. ಆದ್ರೆ ಮುಂಜಾನೆ ಸಮಯ ನೀವು ಭಯ ಪಡಬೇಡಿ ಪ್ರಿಯ. ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ರೋಗಗಳಿಂದ ಬಿಡಿಸಿ ದೇವ್ರು ನಿಮ್ಗೆ ಸ್ವಸ್ಥತೆ ಮಾಡಿ ನಿಮ್ಗೆ ಆದರಣೆ ನೀಡಿ ನಿಮ್ಮ ಪ್ರತಿಫಲವನ್ನು ಕೊಟ್ಟು ನಿಮ್ಮ ನಡೆಸುವಂತ ದೇವರು, ಶಕ್ತಿ ಉಳ್ಳ ದೇವ್ರು ಪ್ರಿಯ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಆತ ನಡೆಸಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಎಸ್ಯ ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನವು ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ಮಾಡುವಂತ ದೇವರಾಗಿರಿ ಪ್ರಭಾ. ತಂದೆ ದೇವರು ಎಷ್ಟು ಜನರು ರೋಗದಲ್ಲಿ ಇದ್ರ ಪ್ರಭಾ, ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ರ ಪ್ರಭಾ, ಆದ್ರೆ ಅವ್ರಿಗೆ ನಿಮ್ ಸ್ವಸ್ಥತೆ ಮಾಡ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಎಷ್ಟು ಜನರು ದುಃಖಿತರಾಗಿ ಜೀವಿಸ್ತಾರೆ ಪ್ರಭಾ, ಆದ್ರೆ ಅವ್ರಿಗೆ ದುಃಖದ ದಿನಗಳೆಲ್ಲ ತೆಗೆದು ಅವ್ರಿಗೆ ಆದರಣೆ ನೀಡಿ ಅವ್ರಿಗೆ ಪ್ರತಿಫಲ ಕೊಡುತ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಈ ವಾಗ್ದಾನ ಹಿಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಈ ಮುಂಜಾನೆ ಸಮಲಿ ಅವ್ರ ರೋಗದಿಂದ ಸ್ವಸ್ಥತೆ, ಅವರ ದುಃಖದಿಂದ ಬಿಡುಗಡೆ, ಅವರು ದುಃಖದಲ್ಲಿ ಯಾವ್ದು ಕೋರ್ಟ್ ವಿಷಯ, ಸಾಲ, ಹಿಂಸೆ, ಪ್ರತಿಯೊಂದು ವ್ಯಾಧಿಗಳಿಂದ ಎಲ್ಲಾ ವಿಷಯ ಬಿಡುಗಡೆ ಮಾಡಿ ನೀವೇ ಆದರಣೆ ನೀಡಿ ಅವ್ರ ಪ್ರತಿಫಲನ ಕೊಟ್ಟು ನೀವೇ ಆಶೀರ್ವದಿಸಿ ಬಲಪಡಿಸಬೇಕಂತ ಹೇಳಿ ನಜರೇತ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.